ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಲ್ಡ್. ಪ್ರಸ್ತುತಿ ಶ್ರೀ ಎ ಆರ್ ಅಂಚನಾಳ್, ಶಿಕ್ಷಕರು, ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುಗಳೋಳಿ ತಾಲೂಕಾ ಹಾಗೂ ಜಿಲ್ಲಾ ಬಾಗಲಕೋಟೆ. ನೀಲನಕ್ಷೆ ವಿಶ್ಲೇಷಣೆ, ವಿಷಯವಾರು ಅಂಕ ಹಂಚಿಕೆ. 2025-26ನೇ ಸಾಲಿನ ನೀಲನಕ್ಷೆ ಈಗಾಗಲೇ ಬಿಡುಗಡೆಯಾಗಿದ್ದು, ಅದರ ಪ್ರಕಾರ ಹೀಗೆ ಹಿಂದೆ ಇದ್ದ ಥೀಮ್ ಬೇಸ್ಡ್ ಏನು ಅಂಕಗಳ ಹಂಚಿಕೆಯನ್ನು ಈಗ ರದ್ದು ಮಾಡಿ ಪಾಠವಾರು ಅಂಕಗಳ ಹಂಚಿಕೆಯನ್ನು ನಿಗದಿ ಮಾಡಿದ್ದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. 2015ಕ್ಕಿಂತ ಪೂರ್ವದಲ್ಲಿ ಇರತಕ್ಕಂತಹ ಒಂದು ಏನು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನನ್ನು ಮರಳಿ ಏನಪ್ಪ ಅಂತಂದರೆ ಇಲಾಖೆ 2025ರಲ್ಲಿ ಜಾರಿಗೆ ತಂದದ್ದು ತುಂಬ ಒಂದು ಖುಷಿಯ ವಿಚಾರ. ಯಾಕಂದ್ರೆ ಪ್ರತಿ ಪಾಠಕ್ಕೆ ಅಂಕಗಳನ್ನು ನಿಗದಿ ಮಾಡಿ ಆ ಅಂಕದ ಪ್ರಶ್ನೆಗಳನ್ನು ಮಾತ್ರ ಆ ಪಾಠದಲ್ಲಿ ಕೇಳ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಮೊದಲಿಗೆ ಉದಾಹರಣೆಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು 3 ಅಂಕದ ಪ್ರಶ್ನೆ ಇದ್ದರೆ ಅದು 3 ಅಂಕದ ಮಾತ್ರ ಕೇಳ್ತಕ್ಕಂಥದ್ದು. ಹಿಂದೆ ಥೀಮ್ ಬೇಸ್ಡ್ ಇದ್ದಾಗ 1 ಅಂಕದ್ದು 3 ಅಥವಾ 2 ಅಂಕದ್ದೊಂದು, 1 ಅಂಕದ್ದೊಂದು, ಆನಂತರ ಅಥವಾ 3 ಅಂಕದ್ದೊಂದು ಕೇಳ್ಬೋದಾಗಿತ್ತು. ಹೀಗಾಗಲ್ಲ, ಕೇವಲ 3 ಅಂಕ ಯಾವ ಪಾಠಕ್ಕೆ ನಿಗದಿ ಮಾಡಿದರೆ 2 ಅಂಕ ಮಾತ್ರ ಕೇಳ್ತಕ್ಕಂಥದ್ದು. ಈಗ ವಿಭಾಗವಾರು ನಾವು ನೋಡ್ತಾ ಹೋಗೋಣ. ಒಂದನೇದು ಇತಿಹಾಸಕ್ಕೆ 11 ಪ್ರಶ್ನೆಗಳು 25 ಅಂಕಗಳು, ರಾಜ್ಯಶಾಸ್ತ್ರಕ್ಕೆ 5 ಪ್ರಶ್ನೆಗಳು ಬರ್ತವೆ 11 ಅಂಕಗಳು, ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥದ್ರಲ್ಲಿ 5 ಪ್ರಶ್ನೆಗಳು 8 ಅಂಕಗಳು ಬರ್ತವೆ, ಭೂಗೋಳಶಾಸ್ತ್ರದಲ್ಲಿ 9 ಪ್ರಶ್ನೆಗಳು 22 ಅಂಕಗಳು, ಅರ್ಥಶಾಸ್ತ್ರದಲ್ಲಿ 4 ಪ್ರಶ್ನೆಗಳು 7 ಅಂಕಗಳು, ವ್ಯವಹಾರ ಅಧ್ಯಯನದಲ್ಲಿ 4 ಪ್ರಶ್ನೆಗಳು 7 ಅಂಕಗಳು, ಒಟ್ಟು 38 ಪ್ರಶ್ನೆಗಳು 80 ಅಂಕಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ. ವಿಭಾಗವಾರು ಹಾಗೂ ಪ್ರಶ್ನೆವಾರು ಅಂಕಗಳ ಹಂಚಿಕೆಯನ್ನು ಗಮನಿಸಿದಾಗ ನಾವು ಕಾಣ್ತಾ ಇದ್ದೀವಿ. ಇತಿಹಾಸಕ್ಕೆ ವೇಟೇಜ್ ನಿಮಗೆಲ್ಲ ಗೊತ್ತಿದೆ 25 ಅಂಕಗಳು ಅಂದ್ರೆ 11 ಪ್ರಶ್ನೆ. ಹಂಗೆ ಯಾವ ಇರುತ್ತೆ ಮಲ್ಟಿಪಲ್ ಚಾಯ್ಸ್ 2, 1 ಅಂಕದ್ದು 2, 2 ಅಂಕದ್ದು 2, 3 ಅಂಕದ್ದು 3, 4 ಅಂಕದ್ದು 2, ಒಟ್ಟು 25 ಅಂಕಗಳಿಗೆ 11 ಪ್ರಶ್ನೆಗಳು ಬರ್ತವೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ ವೇಟೇಜನ್ನು ಗಮನಿಸಿದಾಗ 11 ಅಂಕಗಳನ್ನು ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ 1 ಅಂಕದ್ದು 1, 2 ಅಂಕದ್ದು 1, 3 ಅಂಕದ್ದು 1 ಮತ್ತು 4 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಒಟ್ಟು 5 ಪ್ರಶ್ನೆ 11 ಅಂಕಗಳು. ಹಾಗೆ ಸಮಾಜಶಾಸ್ತ್ರಕ್ಕೆ ಬಂದಾಗ 8 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಬರುತ್ತೆ, 1 ಅಂಕದ್ದು 1, 2 ಅಂಕದ್ದು 1, 3 ಅಂಕದ್ದು 1. ಇಲ್ಲಿ ಯಾವುದೇ ಕಾರಣಕ್ಕೂ 4 ಅಂಕದ್ದು ಬರೋದಿಲ್ಲ, ಅದಕ್ಕೆ 5 ಪ್ರಶ್ನೆ 8 ಅಂಕಗಳು. ಇನ್ನು ಭೂಗೋಳಶಾಸ್ತ್ರಕ್ಕೆ ಬಂದಾಗ 22 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅಂದರೆ ಇತಿಹಾಸ ಬಿಟ್ಟರೆ ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಮಲ್ಟಿಪಲ್ ಚಾಯ್ಸ್ 1 ಅಂಕದ್ದು 2, 2 ಅಂಕದ್ದು 2, 3 ಅಂಕದ್ದು 2, 4 ಅಂಕದ್ದು 1 ಮ್ಯಾಪಿಗೆ ಸಂಬಂಧಪಟ್ಟಂಗೆ 5 ಅಂಕದ್ದು ಪ್ರಶ್ನೆ ಬರುತ್ತೆ. ಒಟ್ಟು 9 ಪ್ರಶ್ನೆ 22 ಅಂಕಗಳು. ಅರ್ಥಶಾಸ್ತ್ರಕ್ಕೆ ಬಂದಾಗ 7 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿಯೂ ಸಹಿತ ಮಲ್ಟಿಪಲ್ ಚಾಯ್ಸ್ 1 ಅಂಕದ್ದು 1, 2 ಅಂಕದ್ದು 1, 3 ಅಂಕದ್ದು 1, 4 ಅಂಕದ್ದು ಯಾವುದೇ ಬರುವುದಿಲ್ಲ. ಒಟ್ಟು ಏನಪ್ಪ ಅಂದ್ರೆ 4 ಪ್ರಶ್ನೆ 7 ಅಂಕಗಳು. ಹಾಗೆ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನದ ಅಷ್ಟೇ ಅದು ಸೀಮಿತವಾಗಿರ್ತಕ್ಕ ಅಂಕಗಳನ್ನು ನಿಗದಿ ಮಾಡಿದರೆ 7 ಅಂಕಗಳು. ಇಲ್ಲಿದ್ದಕ್ಕೂ ಮಲ್ಟಿಪಲ್ ಚಾಯ್ಸ್ 1 ಅಂಕದ್ದು 1, 2 ಅಂಕದ್ದು 1, 3 ಅಂಕದ್ದು 1, ಒಟ್ಟು ಯಾವುದೇ ಕಾರಣಕ್ಕೂ 4 ಅಂಕದ್ದು ಬರುವುದಿಲ್ಲ. 4 ಪ್ರಶ್ನೆ 7 ಅಂಕ. ಒಟ್ಟಾರೆ ಏನಂದರೆ ವೇಟೇಜನ್ನು 80 ಅಂಕಗಳಿಗೆ ಕೊಟ್ಟಾಗ ಮಲ್ಟಿಪಲ್ ಚಾಯ್ಸ್ 8 ಪ್ರಶ್ನೆಗೆ 8 ಅಂಕಗಳು, 1 ಅಂಕದ್ದು 8 ಪ್ರಶ್ನೆಗಳಿಗೆ 8 ಅಂಕಗಳು, ಆನಂತರ 2 ಅಂಕಕ್ಕೆ ಬಂದಾಗ 8 ಪ್ರಶ್ನೆ 16 ಅಂಕಗಳು, 3 ಅಂಕದ ಪ್ರಶ್ನೆ ಬಂದಾಗ 9 ಪ್ರಶ್ನೆಗಳು 27 ಅಂಕಗಳು, 4 ಮಾರ್ಕ್ಸ್ಗೆ ಬಂದಾಗ 4 ಪ್ರಶ್ನೆಗಳು 16 ಅಂಕಗಳು, 1 ಮ್ಯಾಪಿಗೆ ಸಂಬಂಧಪಟ್ಟಾಗ ಒಟ್ಟು 5 ಅಂಕಗಳು, ಒಟ್ಟು 38 ಪ್ರಶ್ನೆ ಏನಪ್ಪ ಅಂತಂದ್ರೆ 80 ಅಂಕಗಳು. ಇನ್ನು ಅಧ್ಯಾಯವಾರವನ್ನು ಗಮನಿಸಿದಾಗ 2025-26ನೇ ಸಾಲಿನ ನೀಲನಕ್ಷೆಯನ್ನು ಗಮನಿಸಿದಾಗ ಅಧ್ಯಾಯವಾರ ಒಟ್ಟು 9 ಅಧ್ಯಾಯಗಳು ಇತಿಹಾಸದಲ್ಲಿ ಬರ್ತವೆ. ಅಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ 3 ಅಂಕದ್ದು 1 ಬರುತ್ತೆ, ಅಂದರೆ 1 ಪ್ರಶ್ನೆ 3 ಅಂಕ. ಹಾಗೆ ಪ್ರತಿಯೊಂದು ಪಾಠದ ಗಮನಿಸಿ. ಬ್ರಿಟಿಷ್ ಆಳ್ವಿಕೆ ಪರಿಣಾಮ 2 ಅಂಕದ್ದು 1 ಬರುತ್ತೆ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ಗಮನಿಸಿದಾಗ 1 ಅಂಕದ್ದು 1 ಬರುತ್ತೆ. ಮೈಸೂರಿನ ಒಡೆಯರು ಕರ್ನಾಟಕ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು 1 ಅಂಕದ್ದು 1, 4 ಅಂಕದ್ದು 1 ಬರುತ್ತೆ. ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು 3 ಅಂಕದ್ದು 1 ಬರುತ್ತೆ. ಭಾರತ ಸ್ವತಂತ್ರ ಸಂಗ್ರಾಮ, ಭಾರತಕ್ಕೆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ 3 ಅಂಕದ್ದು 1 ಬರುತ್ತೆ. ಸ್ವತಂತ್ರ ಹೋರಾಟದಲ್ಲಿ 4 ಅಂಕದ್ದು 1 ಬರುತ್ತೆ. ಸ್ವತಂತ್ರೋತ್ತರ ಭಾರತದಲ್ಲಿ 2 ಅಂಕದ್ದು 1 ಬರುತ್ತೆ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಒಟ್ಟು ಬಂದ್ರೆ ಇಲ್ಲಿ ಗಮನಿಸಬೇಕು 1 ಅಂಕದ್ದು 2 ಪ್ರಶ್ನೆಗಳು ಬರೋದನ್ನು ಕಾಣ್ತಾ ಇದ್ದೀವಿ. ಹಾಗೆ ಇನ್ನು ನಾವು ಗಮನಿಸಬೇಕು ಇದು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ 4 ಅಧ್ಯಾಯಗಳಲ್ಲಿ ಸಾರ್ವಜನಿಕ ಒಂದು ಪರಿಚಯ 2 ಅಂಕದ್ದು ಮಾತ್ರ ಬರುತ್ತೆ. ಅದಕ್ಕೆ
ಇನ್ನು ಭಾರತಕ್ಕಿರುವ ಸವಾಲುಗಳು ಪರಿಹಾರಗಳನ್ನು 4 ಅಂಕದ್ದು ಒಂದು ಕೇಳ್ತಾರೆ. ವಿದೇಶಾಂಗ ನೀತಿ ಮತ್ತು ಸವಾಲುಗಳು ಇಲ್ಲಿ 3 ಅಂಕದ್ದು ಒಂದು ಕೇಳ್ತಾರೆ. ಹಾಗೂ ಜಾಗತಿಕ ಸಂಸ್ಥೆಗಳು ಇಲ್ಲಿ ಕೇಳ್ತಕ್ಕಂಥದ್ದು 1 ಅಂಕದ್ದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ನಾವು ಸಮಾಜಶಾಸ್ತ್ರಕ್ಕೆ ಬಂದಾಗ ಅಲ್ಲಿಯೂ 4 ಅಧ್ಯಾಯಗಳು. ಸಾಮಾಜಿಕ ಸ್ತರವಿನ್ಯಾಸ ಪಾಠದಲ್ಲಿ 1 ಅಂಕದ್ದು ಒಂದು ಬರುತ್ತೆ. ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ 3 ಅಂಕದ್ದು ಒಂದು ಬರುತ್ತೆ. ಸಾಮೂಹಿಕ ವರ್ತನ ಪ್ರತಿಭಟನೆಗಳು 1 ಅಂಕದ್ದು 2 ಪ್ರಶ್ನೆಗಳು ಬರ್ತವೆ. ಸಾಮಾಜಿಕ ಸವಾಲುಗಳು ಇಲ್ಲಿ ಬರ್ತಕ್ಕಂಥದ್ದು 2 ಅಂಕದ್ದು ಒಂದು ಬರುತ್ತೆ ಅನ್ನೋದನ್ನು ನನ್ನಲ್ಲಿ ನಾವು ಕಾಣ್ತಾ ಇದ್ವಿ. ಹಾಗೆಯೇ ನಾವು ಭೂಗೋಳಕ್ಕೆ ಬಂದಾಗ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಲ್ಲಿ 1, 2, 3 ಮತ್ತು 4 ಅಂಕದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಇಲ್ಲಿ ಮ್ಯಾಪಿಗೆ ಸಂಬಂಧಪಟ್ಟ ಸ್ಥಳಗಳನ್ನು ಗುರುತಿಸಿಕೊಂಡು 2 ಸ್ಥಳಗಳನ್ನು ಕೊಡ್ತಾರೆ. ಭಾರತದ ಋತುಗಳಿಗೆ ಬಂದಾಗ 1 ಅಂಕದ್ದು ಒಂದು ಬರುತ್ತೆ. ಭಾರತದ ಮಣ್ಣುಗಳು ಬಂದಾಗ 4 ಅಂಕದ್ದು ಒಂದು ಬರುತ್ತೆ. ಭಾರತದ ಅರಣ್ಯ ಸಂಪತ್ತು 3 ಅಂಕದ್ದು ಒಂದು ಬರುತ್ತೆ. ಭಾರತದ ಜಲಸಂಪನ್ಮೂಲಗಳು 2 ಅಂಕದ್ದು ಒಂದು ಬರುತ್ತೆ. ಆನಂತರ ಭಾರತದ ಭೂಬಳಕೆ ಮತ್ತು ಕೃಷಿ 2 ಅಂಕದ್ದು ಒಂದು ಬರುತ್ತೆ. ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳಲ್ಲಿ ಏನಪ್ಪ ಅಂದ್ರೆ ಒಂದು ಸ್ಥಳವನ್ನು ಗುರುತಿಸಿ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ 1 ಅಂಕ 1 ರಿಂದ 4 ಅಂಕದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಭಾರತ ಸಾರಿಗೆ ಸಂಪರ್ಕ 1 ಅಂಕದ್ದು ಒಂದು ಬರುತ್ತೆ ಮತ್ತು ಒಂದು ಸ್ಥಳವನ್ನು ಗುರುತಿಸಂತ ಕೊಡ್ತಾರೆ. ಭಾರತ ಪ್ರಮುಖ ಕೈಗಾರಿಕೆಗಳಲ್ಲಿಯೂ ಸಹಿತ 1 ಅಂಕದ್ದು ಒಂದು ಬರುತ್ತೆ. ಭಾರತದ ನಿಸರ್ಗ ವಿಕೋಪಗಳು ಅಂತ ಬಂದಾಗ ಇಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು 3 ಅಂಕದ್ದು ಒಂದು ಪ್ರಶ್ನೆ ಬರುತ್ತೆ ಅನ್ನೋದನ್ನು ಗಮನಿಸಬೇಕು. ಹಾಗೆಯೇ ಅರ್ಥಶಾಸ್ತ್ರದ 3 ಅಧ್ಯಾಯಗಳಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ 2 ಅಂಕದ್ದು ಒಂದು ಬರುತ್ತೆ. ಗ್ರಾಮೀಣಾಭಿವೃದ್ಧಿಯಲ್ಲಿ 1 ಅಂಕದ್ದು ಒಂದು ಮತ್ತು 3 ಅಂಕದ್ದು ಒಂದು ಬರುತ್ತೆ. ಸಾರ್ವಜನಿಕ ಹಣಕಾಸುಗಳಲ್ಲಿ 1 ಅಂಕದ್ದು ಒಂದು ಬರುತ್ತೆ. ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ವ್ಯವಹಾರ 1 ಅಂಕದ್ದು ಒಂದು ಮತ್ತು 3 ಅಂಕದ್ದು ಒಂದು ಬರುತ್ತೆ. ಉದ್ಯಮಶೀಲತೆಯೊಳಗೆ 1 ಅಂಕದ್ದು ಒಂದು ಬರುತ್ತೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ 2 ಅಂಕದ್ದು ಒಂದು ಬರುತ್ತೆ. ಇದನ್ನು ಗಮನಿಸಿದಾಗ ಇಲ್ಲಿ ನಮ್ಗೆ ಚಾಯ್ಸಿಂಗ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ವಿದ್ಯಾರ್ಥಿಗಳ ಆಯ್ಕೆಗಳ ಬಗ್ಗೆ ಭಾಳ ಮುಖ್ಯ ಇದನ್ನು ತಿಳಿಸ್ಬೇಕು ಮಕ್ಕಳಿಗೆ. 2 ಅಂಕದ್ದು ಒಟ್ಟು 2 ಚಾಯ್ಸಿಂಗ್ ಬರ್ತವೆ. ಅವು 2 ಚಾಯ್ಸು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಲ್ಲಿ ಕೇಳ್ತಾರೆ ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕು. 3 ಅಂಕ ಪ್ರಶ್ನೆಗಳು ಒಟ್ಟು 4 ಆಯ್ಕೆಗಳು ಬರ್ತವೆ. ಇತಿಹಾಸದಿಂದ ಒಂದು ಪ್ರಶ್ನೆ ಬಂದಾಗ ಅದಕ್ಕೊಂದು ಆಯ್ಕೆ, ಭೂಗೋಳಶಾಸ್ತ್ರದಿಂದ ಬರ್ತಕ್ಕ ಅದಕ್ಕೊಂದು ಆಯ್ಕೆ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ 1 ಪ್ರಶ್ನೆಗಳು ಬರ್ತವೆ. ಅಲ್ಲಿ ಬಂದಾಗ ಆಯ್ಕೆಗಳನ್ನು ಗಮನಿಸಿ ಏನಪ್ಪ ಅಂದ್ರೆ ಮಕ್ಕಳು ಉತ್ತರಗಳನ್ನು ಬರೀಬೇಕಾಗುತ್ತೆ. ಒಂದು 9 ಪ್ರಶ್ನೆಗಳು ಬರ್ತವೆ ಎಲ್ಲ ವಿಷಯಗಳ ಮೇಲೆ. ಬಟ್ ಆಯ್ಕೆಗಳಿರು ಈ 4 ವಿಭಾಗಗಳಲ್ಲಿ ಮಾತ್ರ 3 ಅಂಕದ ಆಯ್ಕೆಗಳು ಇರ್ತವೆ. 4 ಅಂಕಕ್ಕೆ ಬಂದಾಗ ಸುಮಾರು 4 ಪ್ರಶ್ನೆಗಳು ಪ್ಲಸ್ 2 ಆಯ್ಕೆಗಳು ಬರ್ತಾವೆ. ಇಲ್ಲಿ ಆ 2 ಆಯ್ಕೆಗಳನ್ನು ಕೇಳೋದು ಇತಿಹಾಸ ಮತ್ತು ಭೂಗೋಳಶಾಸ್ತ್ರದಿಂದ ಮಾತ್ರ ಕೇಳ್ತಾನೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಯಾಕಂದರೆ ಇಂಟರ್ನಲ್ ಚಾಯ್ಸನ್ನು ಮಕ್ಕಳಿಗೆ ನಾವು ಹೇಳೋದಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಗಮನಿಸಿ. ಈಗ 25-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳ ಘಟಕವಾರು ವಿಶ್ಲೇಷಣೆಯನ್ನು ಗಮನಿಸಿದಾಗ ಆತ್ಮೀಯ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಮತ್ತು ಆತ್ಮೀಯ ಶಿಕ್ಷಕರು ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ಮಾದರಿ 1, ಮಾದರಿ 2, ಮಾದರಿ 3, ಮಾದರಿ 4 ಈಗಾಗಲೇ ಇಲಾಖೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಈಗ ಅದರ ಪ್ರಕಾರ ಈ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನೋದನ್ನು ನಾವು ಗಮನಿಸಿದಾಗ ಅಲ್ಲಿ ನೀವು ಇದನ್ನು ಸಹಿತ ಗಮನಿಸಿ ನೀವು ಏನು ಮಾಡ್ಬೇಕಂದ್ರೆ ಉತ್ತರವನ್ನು ಏನಪ್ಪ ಅಂದ್ರೆ ಪರೀಕ್ಷೆಗೆ ತಯಾರು ಮಾಡಿಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಶಿಕ್ಷಕರು ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಭಾಳ ಮುಖ್ಯ. ಮೊನ್ನೆ ಅರ್ಧ ವಾರ್ಷಿಕ ಏನು ಸರಣಿ 1ರಲ್ಲಿಯೂ ಸಹಿತ ಏನಪ್ಪ ಅಂದ್ರೆ ಅದನ್ನೂ ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಉತ್ತರ ಸಮೇತವಾಗಿ ನಾನು ವಿವರಣೆಯನ್ನು ಕೊಡ್ತೀನಿ. ಅಲ್ಲಿಯೂ ಸಹಿತ ಅದನ್ನು ಘಟಕವಾರು ವಿಶ್ಲೇಷಣೆಯನ್ನು ಮಾಡ್ತೀನಿ. ಇಲ್ಲಿ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಯಾಕಂದರೆ ಅಕಾಡೆಮಿಕ್ ಡೂಪ್ಲಿಕೇಟ್ ಇದೆಯಾ ಅನ್ನೋದನ್ನು ಗಮನಿಸಿದಾಗ ಭಾರತೀಯ ಯುರೋಪಿಯನ್ನರ ಆಗಮನ 3 ಅಂಕದ್ದು ಒಂದಕ್ಕೆ ಕೇಳ್ತಾರೆ ಅಂತ ಹೇಳಿದ್ದೀವಿ. ಹೊಟ್ಟೆ ಕೇಳಿದಾನೆ, ಎಲ್ಲಿ ವೇರಿಯೇಷನ್ ಆಗಿಲ್ಲ. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಒಳಗೆ 2 ಅಂಕದ ಕೇಳ್ತಾರೆ ಅಂದ್ರೆ 2 ಅಂಕದನ್ನು ಕೇಳಿದ್ದಾನೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳನ್ನು ಕೇಳಿ 1 ಅಂಕದ ಕೇಳ್ತಾರೆ ಅಂದರೆ ಎಲ್ಲ 1 ಅಂಕಗಳನ್ನು ಕೇಳಿದ್ದಾನೆ. ಇದೇನೋ ಪ್ಲಸ್ 3 ರೌಂಡ್ ಹಾಕಿದ್ರಿ ಸರ್ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲಿ 3 ಅಂಕದ ಒಂದು ಚಾಯ್ಸ್ ಏನು ಬರುತ್ತೆ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳಲ್ಲಿ ಮಾತ್ರ ಈ ಚಾಯ್ಸಿಗೆ ಸಂಬಂಧಪಟ್ಟಂಗೆ ಬಂದಂಥ 3 ಅಂಕದ ಒಂದು ಪ್ರಶ್ನೆ ಈ ಪಾಠದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನು ಗಮನಿಸಿರಿ. ಯಾಕಂದರೆ 4 ಮಾದರಿ ಪ್ರಶ್ನೆ ಬಳಕೆಯಲ್ಲಿ 3 ಅಂಕದ ಒಂದು ಆಯ್ಕೆ ಪ್ರಶ್ನೆ ಪರಿಣಾಮಗಳು 3ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಅದನ್ನು ಸಹಿತ ನೀವು ಗಮನಿಸಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ 4ನೇದು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳಲ್ಲಿ 1 ಅಂಕದ್ದು ಒಂದು 4 ಅಂಕದ ಕೇಳಿದಾನೆ ಅದು ಕೇಳ್ತಾರೆ ಅಂತ ಏನಿ. ಅದರ ಪ್ರಕಾರ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಾ ಇದ್ವಿ. ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆ ಚಳುವಳಿಗಳಲ್ಲಿ 3 ಅಂಕದ್ದು ಒಂದು ಕೇಳ್ತಾನೆ ಅಂತ ಏನಿ, ಎಲ್ಲ ಕಡೆ ಕೇಳಿದ್ದಾನೆ. ಇದು ಇನ್ನು 4 ಏನು ಅಂತಾರೆ ಪ್ಲಸ್ 4 ಏನಂದ್ರೆ ರೌಂಡ್ ಹಾಕಿದ್ರಿ ಸರ್ ಅಂತಂದ್ರೆ ಇಲ್ಲಿ ಗಮನಿಸಬೇಕು. ಇಲ್ಲಿ 4 ಅಂಕದ ಒಂದು ಚಾಯ್ಸಿಂಗ್ ಪ್ರಶ್ನೆ ಇತಿಹಾಸದ ಮೇಲೆ ಮತ್ತು ಭೂಗೋಳದಲ್ಲಿ ಕೇಳ್ತಾರೆ ಅಂತ ಹೇಳಿ ಇತಿಹಾಸದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು
ಎಲ್ಲಿ ಕೇಳಿದ್ರೆ ಅಂದರೆ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಎಲ್ಲರೂ ಸುಮಾರು ಸುಧಾರಣಾ ಚಳುವಳಿಗಳು ಏನದಾವ ಅವುಗಳನ್ನು ಓದ್ಕೊಂಡ್ರೆ ಒಂದು 3 ಮಾರ್ಕ್ಸು ಒಂದು 4 ಅಂಕದ್ದು ಈ ಪಾಠದಲ್ಲಿ ನೀವು ಒಟ್ಟು 7 ಅಂಕಗಳನ್ನು ಪಡೀಬೋದು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 3 ಅಂಕದ್ದು ಕೇಳ್ತಾರತ್ತೆ ಕೇಳಿದ್ದಾರೆ. ಸ್ವತಂತ್ರ ಹೋರಾಟದ 4 ಪ್ರಶ್ನೆಗಳು ಅಂತ ಕೇಳಿದ್ದೀನಿ, 4 ಮಾರ್ಕ್ಸ್ ಇದು, ಅಲ್ಲಿಯೂ ಅದನ್ನೇ ಕೇಳಿದೆ 4 ಇದ್ರೊಳಗೆ. ಸ್ವತಂತ್ರ ಭಾರತದಲ್ಲಿ 2 ಅಂಕದ್ದು ಕೇಳ್ತಾರಂತ ಹೇಳಿದ್ದೀವಿ, 2 ಅಂಕದ್ದು ಮಾತ್ರ ಕೇಳಿದ್ದಾನೆ. ಮಹಾಯುದ್ಧಗಳಲ್ಲಿ 1+1 ಅಂದ್ರೆ 1 ಅಂಕದ್ದು 2 ಕೇಳ್ತಾನೆ ಅಂತ ಇದ್ದೀವಿ, 1+1 ಒಂದು ಮಲ್ಟಿಪಲ್ ಚಾಯ್ಸು ಒಂದು ವಾಕ್ಯದಲ್ಲಿ ಇಲ್ಲಿ ಕೇಳಿದ್ದನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರಕ್ಕೆ ಬರೀ ಸಾರ್ವಜನಿಕ ಆಡಳಿತ 1 ಪರಿಚಯ 2 ಅಂಕದ್ದು 1 ಕೇಳ್ತಾನೆ, ಅದನ್ನೇ ಪ್ರತಿ ಮಾದರಿಯ 4 ಮಾದರಿ ಪ್ರಸ್ತುತಿಗಳಲ್ಲಿ ಕೇಳಿದ್ದಾನೆ. ಭಾರತಕ್ಕೆ ಸವಾಲುಗಳು ಪರಿಹಾರಗಳು 4 ಅಂಕದ್ದು 1 ಬರುತ್ತೆ ಅಂತ ಇದ್ದೀನಿ, ಎಲ್ಲಿ ವೇರಿಯೇಷನ್ ಆಗಿಲ್ಲ. ಆನಂತರ 4 ಮಾದರಿ ಪ್ರಸ್ತುತಿಗಳಲ್ಲಿ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳಲ್ಲಿ 3 ಅಂಕದ್ದು 1 ಬರುತ್ತೆ ಅಂತ ಇದ್ದೀನಿ, ಅಲ್ಲಿಯೂ ಸಹಿತ 4 ಮಾದರಿ 3 ಅಂಕದ್ದು 1 ಕೇಳಿದ್ದಾನೆ. ಜಾಗತಿಕ ಸಂಸ್ಥೆಗಳಲ್ಲಿ ನಾನು ಹೇಳಿದ್ದೀನಿ 1 ಅಂಕ ಒಟ್ಟ 2 ಬರ್ತಾವಂತ ಇದ್ದೀನಿ, 1+1 ಕೊಟ್ಟಿದ್ದಾನೆ, ಎಲ್ಲಿ ವೇರಿಯೇಷನ್ ಆಗಿಲ್ಲ. ಬಟ್ 2 ಏನು ಅಂತಂದರೆ ಇದು ಚಾಯ್ಸಿಂಗ್ ಕೇಳೋ ಸಂದರ್ಭ ಹೇಳಿಲ್ಲ, ಚಾಯ್ಸಿಂಗ್ 2 ಅಂಕದ ಪ್ರಶ್ನೆಗಳು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಂತ ಬರ್ತಾವೆ ಅಂತ ಹೇಳಿ ಅದು ಎಲ್ಲಿ ಬಂದಿದೆ ಜಾಗತಿಕ ಸಂಸ್ಥೆಗಳಲ್ಲಿ ಮಾತ್ರ ಈ 2 ಅಂಕದ್ದು ಬರ್ತಾವೆ ಅಂತ ಹೇಳಿದ್ದೀನಿ. ಮುಂದಿನ ಸರಣಿಯಲ್ಲಿ ಇದು ಏನು ಮಾಡೋದಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ಬೋದು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಒಂದು ಸರಣಿ ಪರೀಕ್ಷೆಯ ಮಾದರಿಯನ್ನು ಸಹಿತ ಇಲ್ಲಿ ವಿಶ್ಲೇಷಣೆ ಮಾಡೋದನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ, ಇನ್ನು ನೆಕ್ಸ್ಟ್ ನೋಡಿ ಸಮಾಜಶಾಸ್ತ್ರಕ್ಕೆ ಬರ್ರಿ, ಇಲ್ಲೂ ಸಹಿತ ನಾನು ಹೇಳಿದ್ದೀನಿ 1 ಅಂಕದ್ದು 1 ಬರುತ್ತೆ, ಕಡ್ಡಾಯವಾಗಿ ಬಂದಿದೆ. ಇನ್ನು 2 ಅಂಕದ ಚಾಯ್ಸಿಂಗ್ ಇಲ್ಲೇ ಕೇಳಿದ್ದಾನೆ, ಬಟ್ ಇಲ್ಲಿ 2 ಅಂಕದ ಚಾಯ್ಸಿಂಗನ್ನು ಎಲ್ಲಿ ಹೋಗಿದ್ದಾನೆ ಅಂದರೆ ಈ ಪಾಠಕ್ಕೆ ಹೋಗಿದ್ದಾನೆ, ಬೈ ಮಿಸ್ಟೇಕ್ ಆಗಿದೆ. ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿದ್ದೀವಿ ಈಗಾಗಲೇ, ಬೈ ಮಿಸ್ಟೇಕ್ ಆಗಿ ಇಲ್ಲಿ ಕೇಳಿದ್ದಾನೆ, ಅದನ್ನು ಸ್ವಲ್ಪ ಗಮನಿಸಿ ತಾವು ಅಧ್ಯಯನ ಮಾಡಬೇಕು. ನೆಕ್ಸ್ಟು ದುಡ್ಡು ಮತ್ತು ಆರ್ಥಿಕ ಜೀವನದಲ್ಲಿ 3 ಅಂಕದ್ದು 1 ಕೇಳಿದ್ದಾನೆ, ಎಲ್ಲ ಕಡೆ ಕೇಳಿದ್ದಾನೆ. 2 ಅಂಕದ್ದು ಇಲ್ಲಿ ಬರಬೇಕಾಗಿತ್ತು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ, ಅದನ್ನು ಇಲ್ಲಿ ಕೇಳಿದ್ದಾರೆ, ಬೈ ಮಿಸ್ಟೇಕ್ ಅಂತ ಅನ್ಕೋತೀವಿ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿ ಮಾಡ್ತಾರೆ ಅಂತ ತಿಳ್ಕೊಂಡು ಸಹಿತ ಹೇಳಿದ್ದಾರೆ, ಅದನ್ನು ಗಮನಿಸಿ ನೀವು ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ 1 ಅಂಕದ್ದು 2 ಅಂಕದನ್ನು ಓದ್ಕೋರಿ. ದುಡ್ಡು ಮತ್ತು ಆರ್ಥಿಕ ಜೀವನದಲ್ಲಿ 3 ಅಂಕದ್ದು ಮಾತ್ರ ಓದ್ಕೋರಿ. ಸಾಮೂಹಿಕ ವರ್ತನೆ ಪ್ರತಿಭಟನೆಯಲ್ಲಿ ಈಗಾಗಲೇ 1 ಅಂಕದ್ದು 2 ಬರ್ತಾವೆ, 1+1 ಒಂದು ಮಲ್ಟಿಪಲ್ ಚಾಯ್ಸು ಒಂದು ವಾಕ್ಯದಲ್ಲಿ ಹಾಗೆ ಬಂದಿದೆ. ಇಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾನೆ, ಇದನ್ನು ಸಾಮಾಜಿಕ ಸವಾಲುಗಳಲ್ಲಿ 1+1 ಇಲ್ಲಿ ಒಂದು ಕೊಟ್ಟಿದ್ದಾನೆ, ಬಹುಶಃ ಅದು ಮುಂದಿನ ಸರಣಿಯಲ್ಲಿ ಆಗುವುದಿಲ್ಲ ಅಂತಕ್ಕಂಥದ್ದು. ಇನ್ನು ಸಾಮಾಜಿಕ ಸವಾಲುಗಳಲ್ಲಿ 2 ಅಂಕದ್ದು 1 ಕೇಳ್ತಾನೆ, ಎಲ್ಲ ಕಡೆ 2 ಅಂಕದ್ದು 1 ಕೇಳಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಭೂಗೋಳಶಾಸ್ತ್ರಕ್ಕೆ ಬಂದಾಗ ನಾ ಹೇಳಿದ್ದೀವಿ ಈಗಾಗಲೇ ಭಾರತಕ್ಕೆ ಭೌಗೋಳಿಕ ಸ್ಥಾನ, ಇದರೊಳಗೆ ಯಾವುದೇ 1 ಅಂಕ 2, 3, 4 ಅಂಕದ ಕೇಳೋದಿಲ್ಲ, ಓನ್ಲಿ ಸ್ಥಳಗಳನ್ನು ಗುರುತಿಸೋಕೆ ಕೇಳ್ತಾನೆ ಅಂತ ಕೇಳಿದ್ದೀನಿ. ಅಲ್ಲಿ ಎರಡು ಸ್ಥಳಗಳನ್ನು ಗುರುತಿಸುವುದು ಅಂತ ಕೇಳಿದ್ದೀನಿ, ಅಂದ್ರೆ 3 ಮಾರ್ಕ್ಸ್ ಅಂತ ಇಲ್ಲಿ ಬಂದಿದೆ, ಒಂದು 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ 2 ಸ್ಥಳಗಳನ್ನು ಗುರುತಿಸೋಕೆ ಫಿಕ್ಸ್ ಇದೆ. ಒಂದು ಚಾಯ್ಸಿಂಗ್ ಕ್ವೆಶನನ್ನು ಇಲ್ಲಿ ಕೊಟ್ಟಿದ್ದಾನೆ, 4 ಅಂದರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ, ಒಂದು ಚಾಯ್ಸಿಂಗ್ ಕ್ವೆಶನ್ ಕೊಟ್ಟಿದ್ದಾನೆ ಒಂದು ಸ್ಥಳವನ್ನು ಗುರುತಿಸೋಕ್ಕೆ. ಇನ್ನು ಭಾರತಕ್ಕೆ ಋತುಗಳಲ್ಲಿ 1 ಅಂಕದ್ದು 1 ಕೇಳಿದ್ದಾನೆ. ಭಾರತ ಮಣ್ಣುಗಳು 4 ಅಂಕದ್ದು ಕೇಳ್ತಾರೆ ಅಂತೇಳಿ 4 ಮಾರ್ಕ್ಸ್ ಪ್ರಶ್ನೆ 4 ಅಂಕದ್ದು 1 ಕೇಳಿದ್ದಾನೆ. ಅರಣ್ಯ ಸಂಪತ್ತಲ್ಲಿ 3 ಮಾರ್ಕ್ಸ್ 1 ಕೇಳ್ತಾನೆ ಅಂದ್ರೆ ಅದನ್ನಷ್ಟೇ ಕೇಳಿದ್ದಾನೆ. ಭಾರತ ಜಲಸಂಪನ್ಮೂಲಗಳು ಹೇಳಿದ್ವಿ 1 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ವಿ ನಾವು, 1 ಮಾರ್ಕ್ಸು ಅಂದರೆ 2 ಅಂಕದ್ದು 1 ಪ್ಲಸ್ 1 ಏನಪ್ಪ ಅಂತಂದ್ರೆ 1 ಮಾರ್ಕ್ಸಿಂದು ಚಾಯ್ಸ್ ಇದು ಪ್ಲೇಸ್ ಗುರುತಿಸೋದನ್ನು ಕೇಳ್ತಾರೆ ಅಂತ ಹೇಳಿದ್ವಿ, ಅದರ ಪ್ರಕಾರ ಇಲ್ಲಿ ಕೇಳಿದ್ದಾರೆ. ಇನ್ನು ಭೂಬಳಕೆ ಮತ್ತು ಕೃಷಿಯಲ್ಲಿ 2 ಅಂಕದ್ದು 1 ಬರುತ್ತೆ ಅಂತ ಹೇಳಿದರೆ 2 ಅಂಕದ್ದು 1 ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಭಾರತಕ್ಕೆ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ 1 ಅಂಕದ್ದು ಅಂದರೆ ಒಂದು ಸ್ಥಳವನ್ನು ಗುರುತಿಸೋದನ್ನು 1 ಅಂಕದ್ದು ಕೊಟ್ಟಿದ್ದಾರೆ. ಸಾರಿಗೆ ಸಂಪರ್ಕದಲ್ಲಿ ನಾವು ಈಗಾಗಲೇ ಹೇಳಿದ್ವಿ 1 ಸ್ಥಳವನ್ನು ಗುರುತಿಸೋಕೆ ಕೊಡ್ತಾರಾ ಅಂತ ಹೇಳಿದ್ದೀನಿ, 1 ಅಂಕದ್ದೊಂದು 3 ಅಂಕದ್ದೊಂದು. ಇಲ್ಲಿ ಏನು ಮಾಡಿದೆ ಅಂದ್ರೆ ಒಟ್ಟು 3 ಸ್ಥಳಗಳನ್ನು ಗುರುತಿಸೋಕೆ ಅವಕಾಶ ಕೊಟ್ಟಿದ್ದಾನೆ. ಸ್ವಲ್ಪ ವೇರಿಯೇಷನ್ ಆಗಿದೆ, ಬಟ್ ಏನು ಪ್ಯಾಟರ್ನ 1+3+3 ಬರ್ಬೋದು ಅಂತ ತಿಳ್ಕೊಂಡು. ಭಾರತ ಪ್ರಮುಖ ಕೈಗಾರಿಕೆಗಳಲ್ಲಿ ನಾವು ಈಗಾಗಲೇ ಹೇಳಿದ್ವಿ, ಇಲ್ಲಿ ಚಾಯ್ಸಿಂಗ್ ಪ್ರಶ್ನೆ ಇವೆಲ್ಲ ಏನು ಸ್ಟಾರ್ ಇದನ್ನೇನು ಕೊಟ್ಟಿದ್ದೀನಿ 3 ಅಂಕದ್ದು, ಇದೇನದಲ್ಲ ಇದು ಚಾಯ್ಸಿಂಗ್ ಪ್ರಶ್ನೆ. ಯಾಕೆ ಮೂಲ ಇರೋದು 1 ಅಂಕದ್ದು ಒಂದು ಮ್ಯಾಪ್ ಗುರುತಿಸಿದೆ. ಅಲ್ಲಿ ಏನಂದರೆ 2 ಎಕ್ಸ್ಟ್ರಾ ಗುರುತಿಸಾಕ ನಿಮಗೆ ಸ್ಥಳವನ್ನು ಕೊಡ್ತಾರೆ, ಯಾಕಂದ್ರೆ 10 ಮ್ಯಾಪಿಗೆ 10 ಪ್ಲೇಸ್ಗಳನ್ನು ಕೊಟ್ಟು 5ಗಳನ್ನು ಗುರುತಿಸಿರಿ ಅಂತ ತಿಳ್ಕೊಂಡು. ಅದಕ್ಕೆ ಇದೇ ಪಾಠದಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ 3 ಅಂಕದ್ದು 1 ಚಾಯ್ಸಿಂಗ್ ಬರುತ್ತೆ. ಆನಂತರ ಇಲ್ಲಿ 1 ಸ್ಥಳವನ್ನು ಗುರುತಿಸಬೇಕು ಅಂತ 1 ಅಂಕ ಫಿಕ್ಸ್ ಕೊಡ್ತಾನೆ 1 ಅಂಕದ್ದು 1 ವಾಕ್ಯದಲ್ಲಿ. ಇನ್ನೊಂದು ಏನಾಗಿದೆ ಅಂತಂದ್ರೆ ಇಲ್ಲಿ 1 ಸ್ಥಳ ಕೊಡಬೇಕು, ಎಕ್ಸ್ಟ್ರಾ 2 ಸ್ಥಳವನ್ನು ಇಲ್ಲಿ ನಿಮಗೆ ಇದೇ ಪಾಠದಲ್ಲಿ ಕೊಡ್ತಾನೆ ಅನ್ನೋದನ್ನು ಗಮನಿಸಿ. ಇಲ್ಲಿ 1 ಅಂಕದ ಪ್ರಶ್ನೆ ಮಾತ್ರ ಕೇಳ್ತಾರ ಅಂತ ಇದ್ದೀವಿ, ಬಟ್ ಚಾಯ್ಸಿಂಗ್ ಪ್ರಶ್ನೆಯಲ್ಲಿ 4 ಅಂಕದ್ದು 1 ಬರುತ್ತೆ, ಅಂದರೆ 1 ಸ್ಥಳವನ್ನು ಗುರುತಿಸೋಕ್ಕೆ ಎಲ್ಲ ಕಡೆ ಕೊಟ್ಟಿದ್ದಾನೆ, ಇಲ್ಲಿ 2 ಕೊಟ್ಟಿದ್ದಾನೆ, ವೇರಿಯೇಷನ್ ಆಗುತ್ತೆ. ನೈಸರ್ಗಿಕ ವಿಕೋಪಗಳಲ್ಲಿ 3 ಅಂಕದ್ದು 1 ಕೇಳ್ತಾರ ಅಂತ ಹೇಳಿದ್ವಿ, ಅದರ 1 ಮಾರ್ಕ್ಸೊಂದು ಸ್ಥಳವನ್ನು ಗುರುತಿಸೋಕೆ ಇಲ್ಲಿ ಕೊಟ್ಟಿದ್ದಾನೆ ಅನ್ನೋದನ್ನು ಇಲ್ಲಿ 4 ಮಾದರಿ ಪರೀಕ್ಷೆಗಳಲ್ಲಿ ನಾವು ಗಮನಿಸ್ತೀವಿ. ಹಾಗೆ
ಇನ್ನು ಅರ್ಥಶಾಸ್ತ್ರಕ್ಕೆ ಬಂದಾಗ ಈ ಪಾಠದಲ್ಲಿ 2 ಅಂಕದ್ದು 1 ಬರುತ್ತೆ ಅಂತ ಇದ್ದೀನಿ, ಎಲ್ಲಿ ವೇರಿಯೇಷನ್ ಆಗಿಲ್ಲ. ಗ್ರಾಮೀಣಾಭಿವೃದ್ಧಿಯಲ್ಲಿ 1 ಅಂಕ ಮತ್ತು 3 ಅಂಕದ್ದು 1 ಕೇಳ್ತಾನೆ, 2 ಪ್ರಶ್ನೆಗಳು ಕೇಳ್ತಾರೆ, ಒಟ್ಟು 4 ಅಂಕ ಕೇಳ್ತಾನೆ ಅಂದರೆ ಇಲ್ಲಿ ವೇರಿಯೇಷನ್ ಆಗಿಲ್ಲ. ಸಾರ್ವಜನಿಕ ಹಣಕಾಸು ಆಯೋಗದಲ್ಲಿ 1 ಅಂಕದ್ದು ಎಲ್ಲ ಪಾಠದಲ್ಲಿ ಕೇಳ್ತಾನೆ, ಎಲ್ಲ ಮಾದರಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು 3 ಏನಂತಂದರೆ ಇದು ಚಾಯ್ಸಿಂಗ್ ಪ್ರಶ್ನೆ ಇರೋದ್ರಿಂದ ನಿಮಗೆಲ್ಲ ಗೊತ್ತಿದೆ, 3 ಅಂಕದ ಚಾಯ್ಸಿಂಗ್ ಪ್ರಶ್ನೆ ಇದೇ ಪಾಠದಲ್ಲಿ ಬರ್ತದೆ ಅನ್ನೋದನ್ನು ಇಲ್ಲಿ ತಾವು ಗಮನಿಸಿ ಅಧ್ಯಯನ ಮಾಡಬೇಕು. ಅದ್ರ ಜೊತೆಗೆ ವ್ಯವಹಾರ ಅಧ್ಯಯನಕ್ಕೆ ಬರೀ ವ್ಯವಹಾರ ಅಧ್ಯಯನದಲ್ಲಿ ಒಂದು ಏನಪ್ಪ ಅಂದ್ರೆ +3 ಅಂತ ಹೇಳಿದ್ದೇನೆ ಈಗಾಗಲೇ. ಇಲ್ಲಿಯೂ ಸಹಿತ 1 ಅಂಕದ್ದು ಮತ್ತು 3 ಅಂಕದ್ದು ಒಂದನ್ನು ಕೇಳ್ತಾರೆ. ಬಟ್ ಇಲ್ಲಿ ವೇರಿಯೇಷನ್ ಆಗಿದೆ ಮಾದರಿ 1ರಲ್ಲಿ. ಬಹುಶಃ ನನ್ನ ಸುಮಟ್ಟಿಗೆ ಅದು ಮುಂದಿನ ಇದರೊಳಗೆ ವೇರಿಯೇಷನ್ ಆಗೋದಿಲ್ಲ ಅಂತ ಅನ್ಕೋತಿದ್ದೀನಿ. ಅದೇ ರೀತಿ ಎಲ್ಲವೂ ಕಡೆ ಏನಪ್ಪ ಅಂದ್ರೆ ಇಲ್ಲಿ 2ನೇದು ಮಾದರಿ 3, ಮಾದರಿ 4ರಲ್ಲಿ ಸರಿ ಮಾಡಿದ್ದಾರೆ. ಉದ್ಯಮಶೀಲತೆಯೊಳಗೆ ಇಲ್ಲಿ 1 ಅಂಕದ್ದು ಮಾತ್ರ ಬರುತ್ತೆ ಅಂತ ಹೇಳಿದ್ದೀವಿ. ಆದರೆ ಏನಾಗಿದೆ ಅಂದರೆ ಇಲ್ಲಿ 3 ಮಾರ್ಕ್ಸಿನ ಬದಲಾಗಿ 2 ಮಾರ್ಕ್ಸಿಂದ ಇಲ್ಲಿ ಚಾಯ್ಸಿಂಗ್ ಕೇಳಿದ್ದಾನೆ. ಇದು 3 ಮಾರ್ಕ್ಸಿನ ಚಾಯ್ಸಿಂಗ್ ಪ್ರಶ್ನೆ ಇದು. ಆನಂತರ ಇಲ್ಲಿ 2 ಪ್ರಶ್ನೆ ಕೇಳಿದ್ದಾನೆ, ಅಂದರೆ ಇದು ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ಹಾಕಿದ್ದಾನೆ. ಅದು ಮುಂದಿನ ಏನು ಸರಣಿಯಲ್ಲಿ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ಸರಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಅಧಿಕಾರಿಗಳ ಮೂಲಕ ಗಮನಿಸಿದ್ವಿ, ಹೇಳಿದ್ದಾರೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ 2 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಇಲ್ಲಿ ವೇರಿಯೇಷನ್ ಆಗಿಲ್ಲ, ಸ್ವಲ್ಪ ಇಲ್ಲಿ ವೇರಿಯೇಷನ್ ಆಗಿದೆ, ಇಲ್ಲಿ ವೇರಿಯೇಷನ್ ಆಗಿದೆ ಅಂತ ಹೇಳಿದ್ದೀನಿ. ಇಲ್ಲಿ ವೇರಿಯೇಷನ್ ಆಗಿದೆ, ಅದು ಸರಿ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಒಟ್ಟಾರೆ ವಿದ್ಯಾರ್ಥಿಗಳೇ ಮತ್ತು ನನ್ನ ಆತ್ಮೀಯ ಶಿಕ್ಷಕರೇ, 2025-26ನೇ ಸಾಲಿನಲ್ಲಿ ಏನು ಪಾಠ ಆಧಾರಿತ ಅಂಕಗಳು ಏನು ನಿಗದಿ ಮಾಡಿದ್ದಾರೆ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಅದೇ ಮಾದರಿಯ ಪ್ರಶ್ನೆಗಳನ್ನು ತಾವು ಏನಪ್ಪ ಅಂದ್ರೆ ಮಕ್ಕಳಿಗೆ ಉತ್ತರ ಸಮೇತ ಪರ್ಫೆಕ್ಟ್ ಮಾಡಿದರೆ ಹೆಚ್ಚು ಅಂಕಗಳನ್ನು ಗಳಿಸಲು ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದ್ರ ಮೂಲಕ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.